ಕೇಂದ್ರ ಸಚಿವರುಗಳಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಸಹಕಾರ ಸಚಿವ ಕೆಎನ್ ರಾಜಣ್ಣರವರಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ನೂತನ ಕಟ್ಟಡ ಲೋಕಾರ್ಪಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘ, ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ವತಿಯಿಂದ ಬೆಳ್ಳಿ ಹಬ್ಬ ಹಾಗೂ ನೂತನ ಕಟ್ಟಡದ ಲೋಕಾರ್ಪಣೆ ಮತ್ತು ಸಂಗಮ ಜ್ಯೋತಿ ಸಂಚಿಕೆ ಬಿಡುಗಡೆ ಸಮಾರಂಭ. ಉದ್ಘಾಟನೆಯನ್ನ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರು, ಕೇಂದ್ರ ಸಚಿವರುಗಳಾದ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು, ಶಾಸಕರಾದ ಕೆ ಗೋಪಾಲಯ್ಯನವರು, ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಶಾಸಕರಾದ ಮುಖ್ಯಮಂತ್ರಿ ಚಂದ್ರು, ಸಹಕಾರ ಸಂಘಗಳ ನಿಬಂಧಕರಾದ ಟಿಎಚ್ಎಂ ಕುಮಾರ್, ಸಾಧುಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎನ್ ಲಕ್ಷ್ಮೀಪತಿ, ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿಇ ರವಿಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಸಂಘದ ಸದಸ್ಯರುಗಳು ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅತ್ಯಧಿಕ ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಮತ್ತು ಸಂಘದ ಮಾಜಿ ನಿರ್ದೇಶಕರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಪಿ ಮೂರ್ತಿಯವರಿಗೆ ಸನ್ಮಾನಿಸಲಾಯಿತು. ಸಂಘದ ನಿರ್ದೇಶಕ ಮಂಡಳಿಯ ಪದಾಧಿಕಾರಿಗಳಾದ ಕೆಜಿ ದೇವರಾಜು, ಕೆ ಜಯಣ್ಣ, ಟಿಆರ್ ಚೆನ್ನಕೇಶವ, ಶ್ರೀಮತಿ ಸುಕನ್ಯಾ ಅಮರ್ನಾಥ್, ಟಿಆರ್ ಗೋವಿಂದಯ್ಯ, ಟಿ ಗೋವಿಂದರಾಜು, ಬಿಎನ್ ಶ್ರೀನಿವಾಸ್, ಪಿ ಕುಮಾರ್, ಶ್ರೀಮತಿ ಪದ್ಮಾ, ಮುಖ್ಯಮಂತ್ರಿ ಚಂದ್ರು, ಕೃಷ್ಣಮೂರ್ತಿರವರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ವಿ ಸೋಮಣ್ಣನವರು ಮಾತನಾಡಿ, ಕಾಯಕ ಎಂಬುದು ದೊಡ್ಡ ಕರ್ತವ್ಯ, ಅದನ್ನು ನಿಭಾಯಿಸಬೇಕು. ದೇಶದಲ್ಲಿ ಧ್ವನಿ ಇಲ್ಲದೇ ಇರುವ ಅನೇಕ ಸಮುದಾಯಗಳಿವೆ. 4 ಮೆಮೊ ರೈಲುಗಳನ್ನು ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳಿಗೆ ಸಂಚರಿಸಲಿದೆ. ಕೇವಲ ದರ 35 ರೂಪಾಯಿ ನಿಗದಿ ಮಾಡಲಾಗಿದೆ. ತುಮಕೂರು ಬೆಂಗಳೂರು ನಡುವೆ ಕೇವಲ 20 ರೂಪಾಯಿಗಳಲ್ಲಿ ಮೆಮೊ ರೈಲಿನಲ್ಲಿ ಪ್ರಯಾಣ ಮಾಡಬಹುದು. ಇದೆಲ್ಲ ಯಶಸ್ಸಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕಾರಣ. ಪ್ರಧಾನಿ ನರೇಂದ್ರ ಮೋದಿಯವರು ರೈಲ್ವೆ ನೇಮಕಾತಿ ಪರೀಕ್ಷೆಯಲ್ಲಿ ಕನ್ನಡ ಬರೆಯಲು ಅವಕಾಶ ಮಾಡಿಕೊಟ್ಟರು. ಇದರಿಂದ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಲಭಿಸಿದೆ. ನಿನ್ನೆ ಮಧ್ಯಾಹ್ನ ನಮ್ಮ ಇಲಾಖೆಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿಗೆ ದಿಢೀರ್ ಬಂದು ನೀವು ಇಟ್ಕೊಂಡಿದ್ರು. ಹಾಗೆ ತುಮಕೂರಿನಲ್ಲಿ ನಾನು 3-4 ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರಿಂದ ಅವರ ಹತ್ರ ಮಾತನಾಡಿ ಆ ಕಾರ್ಯಕ್ರಮ ಮುಗಿಸಿ ನಿನ್ನೆ ರಾತ್ರಿ ಸಾಯಂಕಾಲ ಮೈಸೂರಿಗೆ ಹೋಗಿ ಅಶೋಕಪುರಂನಲ್ಲಿ ಸುಮಾರು 50 ಕೋಟಿ ರೂಪಾಯಿಗಳ ಮತ್ತೊಂದು ರೈಲ್ವೆ ಸ್ಟೇಷನ್ ಅನ್ನು ಉದ್ಘಾಟನೆ ಮಾಡಿ 4 ಮೆಮೊ ಟ್ರೈನ್ಗಳನ್ನು ಮುಖ್ಯಮಂತ್ರಿ ಚಂದ್ರಶೇಖರ್ 4 ಮೆಮೊ ಟ್ರೈನ್ಗಳನ್ನ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ 35 ರೂಪಾಯಿ ಕೊಟ್ಟರೆ ಆ ಮೆಮೊ ಟ್ರೈನ್ ಕರ್ಕೊಂಡು ಬೆಂಗಳೂರಿಗೆ ಬಿಡ್ತಾರೆ. 35 ರೂಪಾಯಿ ಕೊಟ್ಟರೆ ಅದೇ ತಗೊಂಡಿಗೆ ಮೈಸೂರಿಗೆ ಬಿಡ್ತಾರೆ. ಈ ಒಂದು ವ್ಯವಸ್ಥೆಯನ್ನ ನನ್ನೆಲ್ಲ ನಡೆಸಿರುವ ಪ್ರಧಾನಮಂತ್ರಿಗಳ ಕೊಡುಗೆಯಾಗಿ 4 ಟ್ರೈನ್ಗಳನ್ನು ಕೊಟ್ಟು ರಾಜಣ್ಣ ಸಾಹೇಬರು ನಾವು ರಾಜಕಾರಣದಲ್ಲಿ ಬೇರೆ ಇದ್ರು ಕೂಡ ಅವರ ದೂರದೃಷ್ಟಿಯ ಚಿಂತನೆ, ಅವರ ನೇರ ನುಡಿ ನನಗಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಸಾಮಾನ್ಯರಿಗೆ ಅವರು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥವ್ರು ಇದ್ದಾರೆ. ತುಮಕೂರಿನಿಂದ ನಾನು ಮಂತ್ರಿ ಆದ ತಕ್ಷಣ ಒಂದು ಮೆಮೊ ಟ್ರೈನ್
ಪುಣ್ಯ